ವಿಶ್ವಕಪ್ನಲ್ಲಿ ಭಾರತಕ್ಕೆ ಡಬಲ್ ಧಮಾಕ. ಖೋ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ ತಂಡದ ವನಿತೆಯರು. ಖೋ ವಿಶ್ವಕಪ್ನಲ್ಲಿ ಭಾರತಕ್ಕೆ ಡಬಲ್ ಧಮಾಕ. ಚೊಚ್ಚಲ ವಿಶ್ವಕಪ್ ಗೆದ್ದ ಭಾರತದ ಪುರುಷರು ವನಿತೆಯರು. ಇನ್ನು ನೇಪಾಳ ವಿರುದ್ಧ ಭಾರತ ವನಿತೆಯರಿಗೆ ಭರ್ಜರಿ ಗೆಲುವು ಸಿಕ್ಕಿದ್ದು ಫೈನಲ್ನಲ್ಲಿ 78-40 ಅಂತರದಲ್ಲಿ ಭಾರತ ಜಯ ಸಾಧಿಸಿದೆ. ಭಾರತದ ಪುರುಷರ ತಂಡದಿಂದಲೂ ವಿಶ್ವಕಪ್ ಗೆಲುವು ಸಾಧಿಸಿದ್ದು ನೇಪಾಳ ವಿರುದ್ಧ 54-36 ಅಂತರದಿಂದ ಫೈನಲ್ನಲ್ಲಿ ಜಯ ಸಾಧಿಸಿದ್ದಾರೆ. ಚೊಚ್ಚಲ ವಿಶ್ವಕಪ್ನಲ್ಲೇ ಪುರುಷರು ಮತ್ತು ಮಹಿಳೆಯರು ವಿಶ್ವಕಪ್ನಲ್ಲಿ ಒಟ್ಟಾರೆಯಾಗಿ ಭಾರತಕ್ಕೆ ಡಬಲ್ ಧಮಾಕ. ದೆಹಲಿಯಲ್ಲಿ ನಡೆದ ಮೊದಲ ಆವೃತ್ತಿಯ ಖೋ ವಿಶ್ವಕಪ್ ಇದಾಗಿದ್ದು ನೇಪಾಳ ತಂಡದ ವಿರುದ್ಧ ಭಾರತದ ಮಹಿಳಾ ತಂಡಕ್ಕೆ ಗೆಲುವು ಸಿಕ್ಕಿದೆ. ಚೊಚ್ಚಲ ವಿಶ್ವಕಪ್ ಗೆದ್ದ ಭಾರತದ ಪುರುಷರು ಮತ್ತು ವನಿತೆಯರು ವಿಶ್ವಕಪ್ನಲ್ಲಿ ಭಾರತಕ್ಕೆ ಡಬಲ್ ಧಮಾಕ. ಖೋ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ ಭಾರತ ತಂಡದ ವನಿತೆಯರು. ಫೈನಲ್ನಲ್ಲಿ 78-40 ಅಂತರದಲ್ಲಿ ಭಾರತಕ್ಕೆ ಜಯ ಸಿಕ್ಕಿದ್ದು ಖೋ ವಿಶ್ವಕಪ್ನಲ್ಲಿ ಭಾರತಕ್ಕೆ ಜಯಭೇರಿ ಬಾರಿಸಿದ್ದಾರೆ ಭಾರತ ತಂಡ. ನೇಪಾಳ ತಂಡದ ವಿರುದ್ಧ ಭಾರತ ಮಹಿಳಾ ತಂಡ ಗೆಲುವನ್ನ ಸಾಧಿಸಿದ್ದು ಫೈನಲ್ ಪಂದ್ಯದಲ್ಲಿ 78-40 ಅಂತರದಲ್ಲಿ ಭರ್ಜರಿ ಜಯ ಸಾಧಿಸಿದ್ದಾರೆ. ನೇಪಾಳ ವಿರುದ್ಧ 54-36 ಅಂತರದಿಂದ ಪುರುಷರು ಜಯ ಸಾಧಿಸಿದ್ದಾರೆ. ನೇಪಾಳ ವಿರುದ್ಧ ಗೆದ್ದು ಬೀಗಿದ ಭಾರತ ಮಹಿಳಾ ತಂಡ. ಭಾರತದ ಪುರುಷರ ತಂಡಕ್ಕೂ ಕೂಡ ಭರ್ಜರಿ ಗೆಲುವು ಸಿಕ್ಕಿದೆ. ಖೋ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ ತಂಡದ ವನಿತೆಯರು ವಿಶ್ವಕಪ್ನಲ್ಲಿ ಭಾರತಕ್ಕೆ ಡಬಲ್ ಧಮಾಕ. ನೀವು ಕೂಡ ಸೆಲೆಬ್ರೇಷನ್ ಅನ್ನ ಗಮನಿಸ್ತಾ ಇದ್ದೀರಾ. ದೆಹಲಿಯಲ್ಲಿ ನಡೆದ ಮೊದಲ ಆವೃತ್ತಿಯ ಖೋ ವಿಶ್ವಕಪ್ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ ಭಾರತ ತಂಡದ ವನಿತೆಯರು. ಪುರುಷರು ಮತ್ತು ವನಿತೆಯರು ಇಬ್ಬರು ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿದ್ದು ಭಾರತದ ಪುರುಷರ ತಂಡಕ್ಕೂ ಕೂಡ ಭರ್ಜರಿ ಗೆಲುವು ಸಿಕ್ಕಿದೆ. ಇನ್ನು ಮಹಿಳೆಯರು ಫೈನಲ್ನಲ್ಲಿ 78-40 ಅಂತರದಲ್ಲಿ ಭಾರತಕ್ಕೆ ಜಯವನ್ನ ತಂದುಕೊಟ್ಟಿದ್ದಾರೆ. ಭಾರತದ ಪುರುಷರ ತಂಡದಿಂದಲೂ ವಿಶ್ವಕಪ್ ಗೆಲುವನ್ನ ಸಾಧಿಸಿದ್ದಾರೆ. ನೇಪಾಳ ತಂಡದ ವಿರುದ್ಧ ಭಾರತ ಮಹಿಳಾ ತಂಡಕ್ಕೆ ಗೆಲುವು ಸಿಕ್ಕಿದ್ದು ದೆಹಲಿಯಲ್ಲಿ ನಡೆದ ಮೊದಲ ಆವೃತ್ತಿಯ ಖೋ ವಿಶ್ವಕಪ್ ಇದಾಗಿದ್ದು ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ.